Wajiha Khanam, Rural High School, Kerevilchi. Today let us study about the chemistry 10th standard chemistry chapter, that is chemical reaction and equation. ಈ ಚಾಪ್ಟರ್ ಅಲ್ಲಿ ನಾವು ಬೇರೆ ಬೇರೆ ರೀತಿಯ ಚೇಂಜಸ್ ಅನ್ನ ನೋಡ್ತೀವಿ. ಈ ಚಾಪ್ಟರ್ ಸ್ಟಾರ್ಟ್ ಆಗೋದೇ ಒಂದು ಟೈಪ್ ಚೇಂಜಸ್ ಬಗ್ಗೆ ಇದರಲ್ಲಿ ಹೇಳ್ತಾನೆ. ಯಾವ ಟೈಪ್ ಚೇಂಜಸ್ ಅಂದ್ರೆ ಒಂದು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಮತ್ತೊಂದು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಏನಪ್ಪ ಫಿಸಿಕಲ್ ಚೇಂಜ್ and chemical change? So here physical change means a type of change. Physical change is a type of change in which no new product is formed. Such kind of change is called a physical change. For example, ಒಂದು ವಾಟರ್ ಅನ್ನ ನೀವು ತುಂಬಾ ಕೂಲ್ ಮಾಡಿದಾಗ, ಫ್ರೀಸ್ ಮಾಡಿದಾಗ ಅದು ಏನಾಗುತ್ತೆ, ಐಸ್ ಆಗಿ ಕನ್ವರ್ಟ್ ಆಗುತ್ತೆ. H2O. H2O means water is freeze to form ice. ಅದೇ ಐಸ್ ಅನ್ನ ಮತ್ತೆ ನಾವು ಕೂಲ್ ಮತ್ತೆ ನಾವು ಹೀಟ್ ಮಾಡಿದಾಗ ಅದೇನಾಗುತ್ತೆ, ಇಟ್ ಟರ್ನ್ಸ್ ಬ್ಯಾಕ್ ಟು ವಾಟರ್. ಮತ್ತೆ ಅದೇ ವಾಟರ್ ಅನ್ನ ಮತ್ತೆ ಬಾಯ್ಲ್ ಮಾಡಿದಾಗ ಅದು ಇದು ಸ್ಟೀಮ್ ಅನ್ನ ಕೊಡುತ್ತೆ. ಮತ್ತೆ ಅದೇ ಸ್ಟೀಮ್ ಅನ್ನ ಮತ್ತೆ ನಾವು ಕೂಲ್ ಮಾಡಿದಾಗ ಅಗೇನ್ ಇಟ್ ಗಿವ್ ಬ್ಯಾಕ್ ವಾಟರ್. ಆ ರೀತಿ ಅಂದ್ರೆ ಇಲ್ಲಿ ಸ್ಟೇಟ್ ಮಾತ್ರ ಚೇಂಜ್ ಆಗ್ತಾ ಇದೆ, ಯಾವುದು ಹೊಸ ಪ್ರಾಡಕ್ಟ್ ನಮಗೆ ಸಿಗ್ತಾ ಇಲ್ಲ. ಸೊ ಈ ರೀತಿ ಚೇಂಜಿಗೆ ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ಇನ್ ದಿಸ್ ಫಿಸಿಕಲ್ ಚೇಂಜ್ ವಿ ಸಿ ಓನ್ಲಿ ದ ಚೇಂಜ್ ಆಫ್ ದ ಸ್ಟೇಟ್ಸ್, ಬಟ್ ನೋ ನ್ಯೂ ಪ್ರಾಡಕ್ಟ್ ಈಸ್ ಫಾರ್ಮ್. ಅನ್ನೋದು ಒಂದು ಎಕ್ಸಾಂಪಲ್ ಅನ್ನ ನಾವು ತಗೊಳ್ಳೋಣ. ಒಂದು ಹಾಳೆ ತಗೊಂಡು ನಾವು ಒಂದು ಹಾಳೆ ಅನ್ಕೊಳ್ಳಿ, ಅದನ್ನ ಒಂದು ಹಾಳೆನ ಒಂದು 2 ಪೀಸ್ ಅನ್ನ ನಾವು ಮಾಡಿದಾಗ ಅದು 2 ಸ್ಮಾಲ್ ಪೀಸ್ ಅನ್ನ ಕೊಡುತ್ತೆ. ಈ ಹಾಳೆ ಹರಿದಾಗ ಅಂದ್ರೆ ನಾವು ಇದನ್ನ 2 ಪೀಸ್ ಅನ್ನ ಮಾಡಿದಾಗ ಅದೇ ಸೇಮ್ ಹಾಳೆ, ಸೇಮ್ ಪೇಪರ್ ನಮಗೆ 2 ಪೀಸ್ ಅನ್ನ ಕೊಡ್ತಾ ಇದೆ. ಬಟ್ ಇದು ಈ ಹಾಳೆ ತನ್ನ ಐಡೆಂಟಿಟಿನ ಕಳ್ಕೊಂತಾ ಇಲ್ಲ. ಇಲ್ಲಿ ಸೇಮ್ ಪ್ರಾಡಕ್ಟ್ ನಮಗೆ ಸಿಗ್ತಾ ಇರೋದು. ಯಾವುದು ಹೊಸ ಏನಾದ್ರೂ ವಸ್ತು ಸಿಗ್ತಾ ಇದೆಯಾ? ಇಲ್ಲ, ಬಟ್ ಅದೇ ಸೇಮ್ ಇದೆ, ಬಟ್ ಇದು ಚೇಂಜ್ ಆಗಿದೆ. ಅಂದ್ರೆ ಇದ್ರದ್ದು ಸೈಜ್ ಮಾತ್ರ ಚೇಂಜ್ ಆಗಿದೆ. ಈ ರೀತಿ ಚೇಂಜ್. ಸೊ ದಿಸ್ ಕೈಂಡ್ ಆಫ್ ಚೇಂಜ್ ಈಸ್ ಕಾಲ್ಡ್ ದ ಫಿಸಿಕಲ್ ಚೇಂಜ್. ದ ಚೇಂಜ್ ಇನ್ ವಿಚ್ there is no new product is formed, only the change in the state. Such kind of change is called the physical change. Okay, so let us learn about the chemical change. A chemical change is a type of a change in which a new product is formed by the reacting between the two substances. ಒಂದು ಹೊಸ ವಸ್ತುನ ನಮಗೆ ಸಿಗುತ್ತೆ. ಫಸ್ಟಿಗೆ ನಾವು ತಗೊಂಡಿರೋ ವಸ್ತು ಏನಾಗುತ್ತೆ, ಚೇಂಜ್ ಆಗಿ ಒಂದು ಹೊಸ ವಸ್ತು, ಹೊಸ ಪ್ರಾಡಕ್ಟ್ ಅನ್ನ ಕೊಡುತ್ತೆ. ಅಂತ ಚೇಂಜ್ಗೆ ನಾವು ಕೆಮಿಕಲ್ ಚೇಂಜ್ ಅಂತ ಕರಿಬಹುದು. ಈಗ ಅದೇ ಹಾಳೆನ ನಾವು ವರ್ಕ್ ಮಾಡಿದಾಗ ಈಗ ಏನ್ ಕೊಡುತ್ತೆ, ಆಶ್ ಪ್ಲಸ್ ಸ್ಮೋಕ್ ಕೊಡುತ್ತೆ. ಆಶ್ ಅಂದ್ರೆ ಬೂದಿ, ಹೊಗೆ. ಸ್ಮೋಕ್ ಅಂದ್ರೆ ಹೊಗೆ. So when we burn a piece of paper, it gives ash plus smoke. ಇಲ್ಲಿ ನೋಡಿ, this paper will loses its identity. ಈ ಪೇಪರ್ ಏನಾಗಿದೆ, ತನ್ನ ಐಡೆಂಟಿಟಿನ ಕಳ್ಕೊಂಡಿದೆ. ಇಲ್ಲಿ ಹೊಸ ಪ್ರಾಡಕ್ಟ್ ಫಾರ್ಮೇಶನ್ ಆಗಿದೆ. So here there will be a formation of new product. The chemical change is a change in which the formation of new product is called a chemical change. Formation of new product takes place. Formation of a new product here, but in this physical change there is no formation of new product. No new product is formed in the physical chain, whereas in the chemical chain there will be the formation of new product.
how it will take place? This chemical change takes place due to the chemical reaction. ಈ ಚೇಂಜ್ ಯಾಕೆ ಆಗಿದೆ? ಈ ಚೇಂಜ್ ಆಗಿರೋ ಕಾರಣ ಏನಂದ್ರೆ ಇಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಿದೆ. ಸೊ ಬಿಕಾಸ್ ಆಫ್ ದಿಸ್ ಕೆಮಿಕಲ್ ರಿಯಾಕ್ಷನ್ ಕೆಮಿಕಲ್ ಚೇಂಜ್ ಆಗಿದೆ. ಸೊ ಅದಕ್ಕೆ ನಾವು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಬರ್ನಿಂಗ್ ಆಫ್ ಪೇಪರ್ ಆಗಿರ್ಬೋದು, ಅಥವಾ ರಸ್ಟಿಂಗ್ ಆಫ್ ಐರನ್ ಆಗಿರ್ಬೋದು, ಅಥವಾ ನಾವು ಉಸಿರಾಡುವ ಒಂದು ಪ್ರೋಸೆಸ್ ಇದೆಯಲ್ಲ, ರೆಸ್ಪಿರೇಷನ್ ಪ್ರೋಸೆಸ್ ಈಸ್ ಆಲ್ಸೋ an example of a chemical reaction. ಈ ರೀತಿ ಕೆಮಿಕಲ್ ರಿಯಾಕ್ಷನ್ಸ್ಗೆ ಕೆಮಿಕಲ್ ರಿಯಾಕ್ಷನ್ಸ್ due to the change in the chemical change. Due to this chemical change will take place due to the chemical reaction. Okay, let us learn about the chemical reaction. ಈಗ chemical reaction ಅಂದ್ರೆ ಏನು ಅದರ ಬಗ್ಗೆ ಒಂಚೂರು ನೋಡೋಣ. Chemical reaction. Chemical reaction, a new substance, a reaction in which a new substance is formed by the reaction between new substance ಅಂತಾನೂ ಹೇಳ್ಬೋದು, ಅಥವಾ new product is formed ಅಂತಾನೂ ಹೇಳ್ಬೋದು. by the reaction between two substances is called a chemical reaction. chemical reaction ಅನ್ನ ಈ ರೀತಿ ನಾವು ಡಿಫೈನ್ ಮಾಡಬಹುದು. ಸೊ ಎ ನ್ಯೂ ಸಬ್ಸ್ಟೆನ್ಸಸ್ ಇಸ್ ಫಾರ್ಮ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಟೂ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಎ ಕೆಮಿಕಲ್ ರಿಯಾಕ್ಷನ್. ಈಗ ಕೆಮಿಕಲ್ ರಿಯಾಕ್ಷನ್ ಆಗಿದೆ, ಅದಕ್ಕೆ ಯಾವ ರೀತಿ ನೀವು ಕಂಡುಹಿಡಿತೀರಾ? ಯಾವ ಟೈಪ್ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿರೋದನ್ನ ಐಡೆಂಟಿಫೈ ಮಾಡ್ತೀರಾ? ಅದನ್ನ ನಾವು ಅದರಲ್ಲೂ ಸಹ ಕೆಲವು ಏನಿದೆ ಸಿಗ್ನಲ್ಸ್ ಅನ್ಕೋಬಹುದು, ಅಥವಾ ಕೆಲವು ಅದು ಸೈನ್ಸ್ ಅನ್ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ದೇರ್ ವಿಲ್ ಬಿ ಚೇಂಜ್ ಇನ್ ದ ಸ್ಟೇಟ್ ಆಗ್ಬೋದು. ಚೇಂಜ್ ಇನ್ ಸ್ಟೇಟ್ ಚೇಂಜ್ ಆಗ್ಬೋದು. ಅದು ಸಾಲಿಡ್ ಇಂದ ಲಿಕ್ವಿಡ್ ಆಗ್ಬೋದು, ಅಥವಾ ಲಿಕ್ವಿಡ್ ಇಂದ ಗ್ಯಾಸ್. ದೇರ್ ಮೇ ಬಿ ಚೇಂಜ್ ಇನ್ ದ ಸ್ಟೇಟ್. either they change the state from solid to liquid or liquid to gas, or there may be the change in temperature. There may be the change in temperature ಆಗಿರಬಹುದು, ಅಥವಾ change in color, change in color change. So ಕಲರ್ ಚೇಂಜ್ ಆಗ್ಬೋದು, ಟೆಂಪರೇಚರ್ ಅನ್ನ ತೋರಿಸಬಹುದು, ಟೆಂಪರೇಚರ್ ಚೇಂಜ್ ಆಗ್ಬೋದು, ಅಥವಾ ಸ್ಟೇಟ್ ಅನ್ನು ಸಹ ಅದು ಚೇಂಜ್ ಮಾಡಬಹುದು, ಅಥವಾ ಚೇಂಜ್ ಅಥವಾ ಲಿಬರೇಷನ್ ಆಫ್ ಗ್ಯಾಸ್, ಅಥವಾ ಗ್ಯಾಸ್ ಅನ್ನು ಸಹ ಲಿಬರೇಟ್ ಮಾಡಬಹುದು. ಇದನ್ನ ನಾವು ನೋಡಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ನಾವು ಅನ್ಕೊಂತೀವಿ. ಸೊ ಎ ಕೆಮಿಕಲ್ ರಿಯಾಕ್ಷನ್ is a type of a process in which a new substance is formed by the reaction between two substances is called a chemical reaction. So these are the indicators that shows that a chemical reaction should happen. That is, the change in state, change in temperature, change in color, and the liberation of gas are the some of the indicators to show the chemical reaction is happen. So let us about take an example of a chemical reaction. ಒಂದು chemical reaction ಇನ ಒಂದು example ಅನ್ನು ತಗೊಳ್ಳೋಣ. Magnesium plus oxygen gives magnesium oxide. ಇಲ್ಲಿ ಒಂದು example ಅನ್ನು ತಗೊಂಡಿದ್ದೀನಿ. So ಇಲ್ಲಿ see, magnesium when burned in oxygen it gives magnesium oxide.
ಮೆಗ್ನೀಷಿಯಂ ಅನ್ನ ಆಕ್ಸಿಜನ್ ಅಲ್ಲಿ ನಾವು ಬರ್ನ್ ಮಾಡಿದಾಗ ಇದು ಬ್ರೈಟ್ಲಿ ಫ್ಲೇಮ್ ಇಂದ ಬರ್ನ್ ಆಗುತ್ತೆ ಮತ್ತೆ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡುತ್ತೆ. ಮತ್ತೊಂದು ಎಕ್ಸಾಂಪಲ್ H2 plus O2 gives H2O. ಇದನ್ನ ನೋಡಿ ಇಲ್ಲಿ. ಸೊ when hydrogen react with oxygen it forms water. So this type of reaction takes place. So here these two react together. Hydrogen react with oxygen forming water. Magnesium when burned in oxygen it forms magnesium oxide. ಈ ಟೈಪ್ ಏನಾಗುತ್ತೆ ನಾವು ಅದನ್ನ ಕೆಮಿಕಲ್ ರಿಯಾಕ್ಷನ್ ಅಂತ ನಾವು ತೋರಿಸ್ತೀವಿ. ಆದ್ರೆ ಇಲ್ಲಿ ಒಂದು ಥಿಂಗ್ ಅನ್ನ ನಾವು ಅಬ್ಸರ್ವ್ ಮಾಡಿದೀವಿ, ಏನಪ್ಪಾ ಅಂದ್ರೆ ಸೊ ಈ ರೀತಿ ನಾವು ಇದನ್ನ ಶಾರ್ಟ್ ಆಗಿ ನಾವು ಬರ್ದಿದೀವಿ. ಸೊ ಈ ರೀತಿ ಶಾರ್ಟ್ ಆಗಿ ನಾವು ಬರ್ದಿದ್ರಿಂದ ನಾವು ಇದನ್ನ ಈಸಿ ಮೆಥಡ್ ಆಗಿ ನಾವು ಇದನ್ನ ಅರ್ಥ ಮಾಡ್ಕೋಬಹುದು. ಯಾವುದಾದ್ರೂ ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನ ಅದನ್ನ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೆಯಕ್ ಹೋದ್ರೆ ಅದು ಸಾಕಷ್ಟು ಟೈಮ್ ತಗೊಳತ್ತೆ. ಮತ್ತೆ ಏನಾಗುತ್ತೆ, ವರ್ಡ್ಸು ಸಹ ಬಿಗ್ ವರ್ಡ್ಸ್ ಟುವರ್ಡ್ಸ್ ದ ರಿಯಾಕ್ಟೆಂಟ್ ಸೈಡ್ಸ್ಗೆ ಬಿಗ್ ವರ್ಡ್ಸ್ ಇರ್ತವೆ. ಪ್ರಾಡಕ್ಟ್ ಕಡೆನೂ ಸಹ ವರ್ಡ್ಸ್ ದೊಡ್ಡದಿರುತ್ತೆ, ಬರೆಯೋಕ್ಕೆ ಟೈಮ್ ತಗೊಳತ್ತೆ. ಸೊ ಇದನ್ನ ನಾವು ಕನ್ಸೈಸ್ ದಿಸ್ ಸೆಂಟೆನ್ಸ್ ಇಂಟು ಎ ಈಕ್ವೇಶನ್ ಫಾರ್ಮ್ ಅಂತ ಕರೀತೀವಿ. ಈಕ್ವೇಶನ್ ಫಾರ್ಮಿಗೆ ನಾವು ಕನ್ಸೈಸ್ ಮಾಡಿದಾಗ ಅದನ್ನ ನಾವು ಕೆಮಿಕಲ್ ಈಕ್ವೇಶನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕೆಮಿಕಲ್ ಈಕ್ವೇಶನ್ ಅನ್ನ ಒಂಚೂರು ನೋಡೋಣ. ಕೆಮಿಕಲ್ ಈಕ್ವೇಶನ್ ಇದರಲ್ಲಿ ಎಕ್ಸಾಂಪಲ್ ಅನ್ನ ಹೇಳಿದಲ್ಲ ನಮಗೆ. ಎಕ್ಸಾಂಪಲ್, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ gives magnesium oxide. So here we see the word equation. This kind of equation is called the word equation ಅಂತ ನಾವು ಕರಿತೀವಿ. Word equation ಅಂತ ಕರಿತೀವಿ because here we use the words of the particular element. So ಈ ಕೆಮಿಕಲ್ ಈಕ್ವೇಶನ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವ್ದಾದ್ರೂ ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನ ಸೆಂಟೆನ್ಸ್ ಅಲ್ಲಿ ಬರೆಯೋದು ಬಿಟ್ಟು ಅದನ್ನೇ ಸೇಮ್ ನಾವು ವರ್ಡ್ಸ್ ಅನ್ನ ಯೂಸ್ ಮಾಡಿದ್ರೆ ಇದಕ್ಕೆ ವರ್ಡ್ ಈಕ್ವೇಶನ್ ಅಂತ ಕರಿತೀವಿ. ಅದೇ ವರ್ಡ್ ಈಕ್ವೇಶನ್ ಅನ್ನ ಇನ್ಸ್ಟೆಡ್ ಆಫ್ ರೈಟಿಂಗ್ ದ ವರ್ಡ್ಸ್ ಅಗೇನ್ ವಿ ಕನ್ಸೈಸ್ ದ ವರ್ಡ್ಸ್ into their symbols. So such kind of reaction is called symbolic chemical equation. So the definition of the chemical equation is a symbolic representation of a chemical reaction is called chemical equation. ಈಗ ಕೆಮಿಕಲ್ ಈಕ್ವೇಶನ್ ಗೆ ಇದು ಡೆಫಿನೇಷನ್. ವಾಟ್ ಈಸ್ ಕೆಮಿಕಲ್ ಈಕ್ವೇಶನ್? A chemical equation in which a symbolic representation of a chemical reaction is called a chemical equation ಅಂತ ನಾವು ಕರಿತೀವಿ. ಇದನ್ನೇ ನಾವು ವರ್ಡ್ಸ್ ಅಲ್ಲಿ ಬರೆದ್ರೆ ಇದಕ್ಕೆ ನಾವು ವರ್ಡ್ ಈಕ್ವೇಶನ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್, ಮೆಗ್ನೀಷಿಯಂ Mg plus O2 gives 2MgO. So again it will be concise into its symbolic form.
we have to concise, we have to write the symbols of these words. ಈ ವರ್ಡ್ಸ್ ಅನ್ನ ನಾನು ಏನ್ ಬರ್ದಿದ್ದೀನಿ, ಸಿಂಬಲ್ಸ್ ಆಗಿ ಬರ್ದಿದ್ದೀನಿ. ಸಿಂಬಲ್ಸ್ ಆಗಿ ಬರ್ದಾಗ ಅದು ಏನಾಗುತ್ತೆ, ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಗುತ್ತೆ. ಸೊ ದಿಸ್ ಕೈಂಡ್ ಆಫ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಈಸ್ ಕಾಲ್ಡ್ ದ ಕೆಮಿಕಲ್ ಈಕ್ವೇಶನ್. ಸೊ ಹಿಯರ್ ನಾನು ಇದನ್ನ ಬರ್ದಾಗ ಏನೋ ಒಂಚೂರು ಹೆಚ್ಚು ಕಮ್ಮಿ ಅನಿಸ್ತಾ ಇದೆ. ಇಲ್ಲಿ ಮೆಗ್ನೀಷಿಯಂ ಒಂದಿದೆ, ಇಲ್ಲಿ ಮೆಗ್ನೀಷಿಯಂ ಏನಿದೆ, ಎರಡಿದೆ. ಸೊ ಹಿಯರ್ ಸಿ magnesium atom is single here towards the left side, whereas towards the right side there will be two magnesium elements should be there. So ಈ ರೀತಿ ನಾವು ಬರೆದ್ರೆ ಇದಕ್ಕೆ ನಾವು skeletal equation ಅಂತ ಕರಿತೀವಿ. ಯಾಕಪ್ಪ skeletal equation ಅಂತ ಬರೆದಿದ್ದೀನಿ ಅಂದ್ರೆ ಇದು doesn't show the number of atoms present towards the reactant and present towards the product. ಇದರಲ್ಲಿ ನಾವು ಎಷ್ಟು ಆಟಮ್ಸ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದೆ ಮತ್ತೆ ಎಷ್ಟು ಪ್ರಾಡಕ್ಟ್ ಕಡೆ ಬಂದಿದೆ ಇದು ಕರೆಕ್ಟ್ ಆಗಿ ತೋರಿಸ್ತಾ ಇಲ್ಲ. ಇದು ಜಸ್ಟ್ ಒಂದು ಸ್ಕೆಲಿಟನ್ ಅನ್ನ ತೋರಿಸ್ತಾ ಇದೆ, ಒಂದು ಕೆಮಿಕಲ್ ರಿಯಾಕ್ಷನ್ ಸ್ಕೆಲಿಟನ್ ಅನ್ನ ತೋರಿಸ್ತಾ ಇದೆ. ಇಟ್ ಡಸಂಟ್ ಶೋ ಎನಿ ಕರೆಕ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿಸ್ ಈಕ್ವೇಶನ್. Here there will be an example for chemical equation. This will be the symbolic representation of a chemical reaction. So let us learn about the writing some rules while writing the chemical equation. Writing a chemical equation, we should know about the reaction. So here, I'm writing here a chemical equation, that is the magnesium will react with oxygen, it forms magnesium oxide. So this will be the chemical equation. So toward the left side, while writing a chemical equation, you should know that towards the left side, this is called as the reactant, or it is our left side. So left hand side is the reactant is there, and our right hand side is the product. ನಮ್ಮ ರೈಟ್ ಸೈಡಿಗೆ ಏನಿರುತ್ತೆ, ಪ್ರಾಡಕ್ಟ್ ಇರುತ್ತೆ, ಲೆಫ್ಟ್ ಸೈಡಿಗೆ ರಿಯಾಕ್ಟೆಂಟ್ ಇರುತ್ತೆ. RHS means right hand side. So reactant and products are separated with a arrow mark. The arrow mark indicates the head of the arrow mark is pointed towards the product. So this will show the reaction is going on. If there will be more than one reactant, then the plus sign is indicate the reaction should take place. The reaction between the magnesium and oxygen takes place. And we also use plus marks towards the product. ಈ ಪ್ಲಸ್ ಮಾರ್ಕ್ಸ್ ಅನ್ನ ಯಾಕೆ ಹಾಕ್ತೀವಿ ಅಂದ್ರೆ, ಈ ಪ್ಲಸ್ ಮಾರ್ಕ್ ಏನ್ ಹೇಳುತ್ತೆ, ಒಂದಕ್ಕಿಂತ ಜಾಸ್ತಿ ರಿಯಾಕ್ಟೆಂಟ್ ಇದ್ರೆ ನಾವು ಪ್ಲಸ್ ಮಾರ್ಕ್ ಅನ್ನ ಹಾಕ್ತೀವಿ. ಅದೇ ರೀತಿ ನಾವು ಪ್ರಾಡಕ್ಟ್ ಗಳಲ್ಲೂ ಸಹ ಪ್ಲಸ್ ಮಾರ್ಕ್ ಅನ್ನ ಹಾಕಿ ತೋರಿಸಬಹುದು. ಇಫ್ ಇದು ಇಕ್ವೇಶನ್ ಅನ್ನ ಬರೆಯುವಾಗ ನಾವು ಮತ್ತೆ ಸ್ಟೇಟ್ಸ್ ಅನ್ನು ಸಹ ಮೆನ್ಷನ್ ಮಾಡಬೇಕಾಗುತ್ತೆ. ಮೆಗ್ನೀಷಿಯಂ ಅಂದಾಗ ನಾವು ಸಾಲಿಡ್ ಅಂತ ಬರಿತೀವಿ, ಆಕ್ಸಿಜನ್ ಅಂದಾಗ ಇದು ಗ್ಯಾಸಿಯಸ್ ಸ್ಟೇಟ್ ಅಂತ ತೋರಿಸಬಹುದು. ಅಂಡ್ ಬೋತ್ ಆಫ್ ದೆಮ್ ಕಂಬೈನ್ ಟು ಫಾರ್ಮ್ ಏನು ಸಾಲಿಡ್ ಅಥವಾ AQ ಅಂತಾನು ಬರಿಬಹುದು. ಲೈಕ್ ದಿಸ್ ವೆನ್ like this way, NH2 and O2 combine to form H2O. ಈ ರೀತಿ ಹೈಡ್ರೋಜನ್ ಅಂದ್ರೆ ನಾವು ಗ್ಯಾಸ್ ಅನ್ನ G ಆಗಿ ಬರಿಬಹುದು, ಅಥವಾ
G ಅಂತಾನು ಬರೀಬಹುದು. Either it may be shows like this. Gas will indicated by the aroma that is faces towards upward, and also oxygen towards upward, and this will be the liquid. Small l ಅನ್ನು ಬರೆದು ಸ್ಟೇಟ್ ಅನ್ನು ನಾವು ಮೆನ್ಷನ್ ಮಾಡಿದ್ರೆ ಕರೆಕ್ಟ್ ನಮಗೆ ಡೀಟೇಲ್ ಅನ್ನ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಕೆಮಿಕಲ್ ಇಕ್ವೇಷನ್ ಡೀಟೇಲ್ ನಮಗೆ ಸಿಗುತ್ತೆ. While doing a chemical reaction, if we use certain conditions like temperature or pressure or any catalyst we use while doing a chemical reaction, so that condition should be applied, should be right either on the above or below the arrow mark. ಇದರ ಮೇಲೆ ಬೇಕಿದ್ರೆ ನಾವು ಪ್ರೆಷರ್ ಅನ್ನ ಎಷ್ಟು 373 ಡಿಗ್ರಿ ಕೆಲ್ವಿನ್ ಈ ರೀತಿ ಟೆಂಪರೇಚರ್ ಅನ್ನ ಅಥವಾ ಪ್ರೆಷರ್ ಸಹ ಇಲ್ಲಿ ನಾವು ಎಷ್ಟು ಪ್ರೆಷರ್ ಅನ್ನ ನಾವು ಅಪ್ಲೈ ಮಾಡಿದೀವಿ ಅಥವಾ ಕ್ಯಾಟಲಿಸ್ಟ್ ಅನ್ನ ನಾವು ಬರೆದ್ರೆ ಕ್ಯಾಟಲಿಸ್ಟ್ ಸಹ ಇಲ್ಲಿ ಆರೋ ಮಾರ್ಕಿನ ಮೇಲೆ ಅಥವಾ ಕೆಳಗೆ ನಾವು ಬರೆದು ಅದನ್ನ ಮೆನ್ಷನ್ ಮಾಡಿದ್ರೆ ಇಟ್ ಡಿಫೈನ್ಸ್ ಕಂಪ್ಲೀಟ್ಲಿ. ಸೊ ಅವಾಗ ಈ ಈಕ್ವೇಶನ್ ಕಂಪ್ಲೀಟ್ ಆಗುತ್ತೆ. ಸೊ ಬಿಫೋರ್ ರೈಟಿಂಗ್ ಎ ಕೆಮಿಕಲ್ ಈಕ್ವೇಶನ್ ಒನ್ ಶುಡ್ ಬಿ ರಿಮೆಂಬರ್ ಆಲ್ ದೀಸ್ ಕೈಂಡ್ ಆಫ್ ರೂಲ್ಸ್ ಆರ್ ಕಂಡೀಷನ್ while writing a chemical equation. ಸೊ ಇಲ್ಲಿ ಈ ಕೆಮಿಕಲ್ ಈಕ್ವೇಶನ್ ಅನ್ನ ನಾನು ಬರೆದಾಗ ನಿಮಗೆ ಒಂದು ಇದನ್ನ ಅಬ್ಸರ್ವ್ ಮಾಡಿರ್ಬೋದು ನೀವು. ನಾನು ಫಸ್ಟಿಗೆ ಈ ರೀತಿ ಬರೆದೆ 2H2 plus O2 gives H2O ಅಂತ. ಇದನ್ನ ನಾನು ಸ್ಕೆಲಿಟಲ್ ಈಕ್ವೇಶನ್ ಅವಾಗಲೇ ನಾನು ಹೇಳಿದ್ದೆ, ಇದಕ್ಕೆ ನಾವು ಸ್ಕೆಲಿಟಲ್ ಈಕ್ವೇಶನ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದರಲ್ಲಿ ಇದು ನಮಗೆ ಕರೆಕ್ಟ್ ಎಷ್ಟು ಹೈಡ್ರೋಜನ್ ಆಟಮ್ ರಿಯಾಕ್ಟೆಂಟ್ ಕಡೆ ಎಷ್ಟಿದೆ ಮತ್ತೆ ಪ್ರಾಡಕ್ಟ್ ಕಡೆ ಎಷ್ಟಿದೆ ಅಂತ ಕರೆಕ್ಟ್ ಹೇಳ್ತಾ ಇಲ್ಲ. ನಾವು ನೈನ್ತ್ ಸ್ಟ್ಯಾಂಡರ್ಡ್ ವಿ ಹ್ಯಾವ್ ಲರ್ನ್ ಅಬೌಟ್ ದ ಕನ್ಸರ್ವೇಷನ್ ಆಫ್ law of conservation of mass. According to the law of conservation of mass can neither be created nor be destroyed. ಆ law of conservation ಪ್ರಕಾರ ಮಾಸ್ ಅನ್ನ ನಾವು ಕ್ರಿಯೇಟ್ ಅಂದ್ರೆ ತಯಾರು ಮಾಡೋಕ್ಕಾಗೋದಿಲ್ಲ ಮತ್ತೆ ಅದನ್ನ ನಾವು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ವಿಚ್ ಮೀನ್ಸ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ದ ನಂಬರ್ ಆಫ್ ಎಲಿಮೆಂಟ್ ದಟ್ ಇನ್ವಾಲ್ವ್ ಇನ್ ದ ರಿಯಾಕ್ಟೆಂಟ್ while a chemical reaction takes place, where the number of atoms involved in a chemical reaction or towards the reactant are liberated towards the product. ಅಂದ್ರೆ ಒಂದು ಕೆಮಿಕಲ್ ಈಕ್ವೇಶನ್ ಅಲ್ಲಿ ಎಷ್ಟು ಐಟಮ್ಸ್ ರಿಯಾಕ್ಟೆಂಟ್ಸ್ ಕಡೆ ಇನ್ವಾಲ್ವ್ ಆಗುತ್ತೆ ಅಷ್ಟೇ ಐಟಮ್ಸ್ ಪ್ರಾಡಕ್ಟ್ ಕಡೆನೂ ಸಹ ನಮಗೆ ಸಿಗಬೇಕಾಗುತ್ತೆ. So this will makes a balance. So such kind of balancing of a chemical equation is called the balancing of a chemical equation. Let us learn about the balancing of a chemical equation. ಇದನ್ನ ನಾವು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಒಂಚೂರು ಕಲಿಯೋಣ. ಬ್ಯಾಲೆನ್ಸಿಂಗ್ ಎ ಕೆಮಿಕಲ್ ಈಕ್ವೇಶನ್. ಒಂದು ಕೆಮಿಕಲ್ ಈಕ್ವೇಶನ್ ಅನ್ನ ನಾವು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ನಾವು ಒಂಚೂರು ನೋಡೋಣ. ಓಕೆ, ಸೊ ಒಂದು ಈಕ್ವೇಶನ್ ಅನ್ನ ಬರೀತೀನಿ. Na ಪ್ಲಸ್ H2O NaOH ಪ್ಲಸ್ H2. ಇದನ್ನ ನಾನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಿಮಗೆ. ತುಂಬಾ ಈಸಿ ಮೆಥಡ್, ಬಟ್ ಎಕ್ಸಾಮಿಗೆ ಬಂದಾಗ ಎಕ್ಸಾಮ್ ಅಲ್ಲಿ ಮಕ್ಕಳಿಗೆ ಸಾಕಷ್ಟು ಮಾರ್ಕ್ಸ್ ಕಟ್ ಆಗೋದು ಬ್ಯಾಲೆನ್ಸಿಂಗ್ ಮಾಡುವಾಗ. ಇದು ಒಂಚೂರು ನಿಮಗೆ ಟಫ್ ಅನ್ಸುತ್ತೆ, ಬಟ್ ಈಸಿಯಾಗಿ ಇದನ್ನ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಬೋದು ಅಂತ ಒಂಚೂರು ನಿಮಗೆ ಹೇಳ್ಕೊಡ್ತೀನಿ ಇದ್ರ ಬಗ್ಗೆ. ಸೊ ಫಸ್ಟ್ ಬಿಫೋರ್ ಬ್ಯಾಲೆನ್ಸಿಂಗ್ ನಾವು ಒಂದು ಎಷ್ಟು ಐಟಮ್ಸ್ ರಿಯಾಕ್ಟೆಂಟ್ ಕಡೆ ಇದೆ ಅಷ್ಟು ಐಟಮ್ಸ್ ಪ್ರಾಡಕ್ಟ್ ಕಡೆ ಇದೆ ಅದನ್ನ ನಾವು ನೋಡ್ಕೊಂಡು ಬಿಡಬೇಕು. ಸೊ ಒಂದು ಕಾಲಮ್ ಅನ್ನ ಹಾಕೊಳ್ಳೋಣ. ಈ ರೀತಿ ನಾವು ಒಂದು ಟೇಬಲ್ ಅನ್ನ ಹಾಕೊಂಡ್ಬಿಟ್ರೆ ಒಂದು ಲೆಫ್ಟ್ ಸೈಡಿಗೆ ಇಲ್ಲಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಕೆಮಿಕಲ್ ಈಕ್ವೇಶನ್
and the number of elements present towards LHS and the number of elements present towards RHS. ಓಕೆ, LHS ಕಡೆ ಎಷ್ಟು ಎಲಿಮೆಂಟ್ ಇದೆ, ಯಾವ್ಯಾವ ಎಲಿಮೆಂಟ್ ಇದೆ ಅದನ್ನ 1 by 1 ಈ ಕಾಲಮ್ ಅಲ್ಲಿ ನಾನು ಬರ್ಕೊಂಡಿದ್ದೀನಿ. ಯಾವ್ದಿದೆ? ಫಸ್ಟ್ ಸೋಡಿಯಂ ಇದೆ. Na means it is a symbol of sodium, and then H means hydrogen, and then oxygen. ಈಗ LHS ಕಡೆ ಎಷ್ಟು ಎಲಿಮೆಂಟ್ ಇದೆ? ಇಲ್ಲಿ ಏನು ಇಲ್ಲ ಅಂದ್ರೆ ಸೋಡಿಯಂ 1 ಇದೆ. LHS ಕಡೆ ಸೋಡಿಯಂ 1 ಇದೆ, ಹೈಡ್ರೋಜನ್ 2 ಇದೆ, ಮತ್ತೆ ಆಕ್ಸಿಜನ್ ಎಷ್ಟಿದೆ? ಈ ಕಡೆನೂ 1 ಇದೆ. ಸೊ ಕಮ್ ಟು ದ RHS ಸೈಡಿಗೆ. ಸೊ ಇಲ್ಲಿ ಸೋಡಿಯಂ ಎಷ್ಟಿದೆ? 1 ಇದೆ, ಆಕ್ಸಿಜನ್ 1 ಇದೆ, ಹೈಡ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಅಂದ್ರೆ ಅಲ್ಲಿಗೆ 3 ಆಗಿದೆ. ಸೊ ಕಮ್ ಟು ದ ಬ್ಯಾಲೆನ್ಸ್. ಈಗ ನಾವು ಫಸ್ಟ್ ಬ್ಯಾಲೆನ್ಸ್ ಮಾಡುವಾಗ ಫಸ್ಟ್ ನಾವು ಮೆಟಲ್ಸ್ ಅನ್ನ ನೋಡ್ಕೊಂಡ್ಬಿಡ್ತೀವಿ, ಮೆಟಲ್ಸ್ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ. ಸೊ ಇಲ್ಲಿ ಸೋಡಿಯಂ ಈ ಕಡೆ 1 ಈ ಕಡೆ 1 ಬ್ಯಾಲೆನ್ಸ್ ಅನಿಸ್ತಾ ಇದೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಆಕ್ಸಿಜನ್. ಆಕ್ಸಿಜನ್ ಎಷ್ಟಿದೆ? 1 ಇದೆ, ಈ ಕಡೆನೂ 1 ಇದೆ. ಲೆಟ್ ಅಸ್ ಕಮ್ ಟು ನೋ ದ ಹೈಡ್ರೋಜನ್. ಹೈಡ್ರೋಜನ್ ಎಷ್ಟಿದೆ? ಈ ಕಡೆ 2 ಇದೆ, ಈ ಕಡೆ 3 ಇದೆ. ಇದನ್ನ ಬ್ಯಾಲೆನ್ಸ್ ಮಾಡುವಾಗ ನಾವು ಲೆಫ್ಟ್ ಹ್ಯಾಂಡ್ ಸೈಡಿಗೆ ನಮಗೆ 2 ಕಾಣ್ತಾ ಇದೆ. ಅದೇ ಹೈಡ್ರೋಜನ್ ಈ ಕಡೆ ಎಷ್ಟಿದೆ? ಹೈಡ್ರೋಜನ್ ಎಷ್ಟಿದೆ? ಈ ಕಡೆ ಲೆಫ್ಟ್ ಸೈಡ್ 2 ಇದೆ, ಈ ಕಡೆ ಹೈಡ್ರೋಜನ್ ಎಷ್ಟಿದೆ? 3 ಇದೆ, 1 ಇದೆ. ಓಕೆ, ಈಗ ಹೈಡ್ರೋಜನ್ ಅನ್ನ ನೋಡೋಣ, ಯಾಕಂದ್ರೆ ಇದೇ ಇಂಬ್ಯಾಲೆನ್ಸ್ ನಮಗೆ ಕಾಣಿಸ್ತಾ ಇರೋದು. ಹೈಡ್ರೋಜನ್ ಈ ಕಡೆ ಲೆಫ್ಟ್ ಸೈಡ್ ಎಷ್ಟಿದೆ? ಹೌ ಮಚ್ ವಿಲ್ ಬಿ ದ ಹೈಡ್ರೋಜನ್ ಎಲಿಮೆಂಟ್ ಟುವರ್ಡ್ಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್? 2 ಹೈಡ್ರೋಜನ್ ಆಟಮ್ ಇದೆ, ಹಿಯರ್ 3 ಹೈಡ್ರೋಜನ್ ಆಟಮ್ ಇದೆ. ಸೊ ಇದನ್ನ ಈ ಕಡೆ 2 ಹೈಡ್ರೋಜನ್ ಇದೆ, ಈ ಕಡೆ ಹೈಡ್ರೋಜನ್ 3 ಇದೆ. ಸೊ ಹಿಯರ್ we have to balance it. So by multiplying with 2, ಈ 2 ರಿಂದ ನಾನು ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ, ಆವಾಗ 2 2s 4 ಹೈಡ್ರೋಜನ್ ಆಗುತ್ತೆ. ಸೊ ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅಗೇನ್ I will multiply this with 2 NaOH ಅಂತ ಮಾಡ್ತೀನಿ. ಆವಾಗ ಇಲ್ಲಿ 2 ಹೈಡ್ರೋಜನ್ ಆಗುತ್ತೆ, ಇಲ್ಲಿ 2 ಹೈಡ್ರೋಜನ್, ಅಂದ್ರೆ ಅಲ್ಲಿಗೆ ಎಷ್ಟಾಗುತ್ತೆ? 2 + 2 4 ಹೈಡ್ರೋಜನ್ ಆಗುತ್ತೆ. ಅವಾಗ ಇಲ್ಲಿ ಏನ್ ಮಾಡಿದೆ ನಾನು? ಇಲ್ಲಿ 3 ಇತ್ತಲ್ಲ, ಇಲ್ಲಿ 2 × 2 that is equal to 4 ಆಯ್ತು. 2 × 2 is equal to 4 ಆಯ್ತು. ಸೊ ಈ ರೀತಿ ಹೈಡ್ರೋಜನ್ ನ ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್ ಬೋತ್ ಸೈಡ್ ಬ್ಯಾಲೆನ್ಸ್ ಆಗಿದೆ. ಈಗ ಇದನ್ನ ಬ್ಯಾಲೆನ್ಸ್ ಮಾಡಕ್ ಹೋಗಿ ಆಕ್ಸಿಜನ್ ಏನಾಗಿದೆ? ಅದು ಮತ್ತೆ ಅನ್ಬ್ಯಾಲೆನ್ಸ್ ಮಾಡಿದ್ವಿ. ಆಕ್ಸಿಜನ್ ಎಷ್ಟಿದೆ? ಸೊ ಟುವರ್ಡ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ವಿ ಸಿ ಓನ್ಲಿ 2 ಆಟಮ್ಸ್ ಆಫ್ ಆಕ್ಸಿಜನ್ ಆಗಿದೆ. ಆಕ್ಸಿಜನ್ 2 ಆಟಮ್ಸ್ ಆಗಿದೆ, ಈ ಕಡೆ ಆಕ್ಸಿಜನ್ 2 ಆಟಮ್ ಕಾಣಿಸ್ತಾ ಇದೆ. ಓಕೆ, ಸೋಡಿಯಂ ಈ ಕಡೆ 2 ಇದೆ, ಸೋಡಿಯಂ ಎಷ್ಟಿದೆ? ಈ ಕಡೆ 1 ಇದೆ, ಸೋಡಿಯಂ 1 ಇದೆ, ಈ ಕಡೆ ಸೋಡಿಯಂ 2 ಇದೆ. ಹೌದಲ್ಲ? ಅಗೇನ್ ಐ ವಿಲ್ ಮಲ್ಟಿಪ್ಲೈ ದಿಸ್ ವಿತ್ 2. ಈ ಸ್ಮಾಲೆಸ್ಟ್ ಕೋಎಫಿಷಿಯಂಟ್ ಹೋಲ್ ನಂಬರ್ ಇಂದ ನಾನು ಮಲ್ಟಿಪ್ಲೈ ಮಾಡಿದಾಗ ಅಗೇನ್ ದಿಸ್ ವಿಲ್ ಬ್ಯಾಲೆನ್ಸ್ 1 × 2 ಆ ರೀತಿ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ 2 ಕಡೆನೂ ಬ್ಯಾಲೆನ್ಸ್ ಆಗಿದೆ. ಈಗ ಚೆಕ್ ಮಾಡೋಣ ನಾವು ಎಷ್ಟಿದೆ ಅಂತ. ಸೋಡಿಯಂ ಈ ಲೆಫ್ಟ್ ಸೈಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಟುವರ್ಡ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ 2 atom of sodium is there. Okay, and toward right hand side 2 atom of sodium. Okay, ಅದೇ ಹೈಡ್ರೋಜನ್ ಗೆ ಬಂದಾಗ 2 2s 4 ಹೈಡ್ರೋಜನ್ ಆಟಮ್ ಆಗಿದೆ. ಇಲ್ಲಿ 2 ಹೈಡ್ರೋಜನ್ + 2 2 + 2 ಈ ಕಡೆ ಸಹ 4 ಹೈಡ್ರೋಜನ್ ಆಟಮ್ ಆಗಿದೆ.
ಆಕ್ಸಿಜನ್ ಬಂದಾಗ ಈ ಕಡೆ 2 ಆಕ್ಸಿಜನ್ ಆಟಮ್ ಇದೆ, ಈ ಕಡೆ 2 ಆಕ್ಸಿಜನ್ ಆಟಮ್ ಆಗಿದೆ, ಇದು ಸಹ ಬ್ಯಾಲೆನ್ಸ್ ಆಗಿದೆ. ಸೊ this way we should balance the chemical equation. Let us take another example. ಮತ್ತೊಂದು ಎಕ್ಸಾಂಪಲ್ ಅನ್ನು ತಗೊಂಡು ನಾವು ಅದೇ ರೀತಿ ಬ್ಯಾಲೆನ್ಸಿಂಗ್ ಮಾಡೋಣ. Fe plus H2O gives Fe3O4 plus H2. So another one equation is there. So try to balance this equation. So first we have to write the elements present in this chemical equation. So Fe means iron, hydrogen, oxygen first barkodana, oxygen and then hydrogen. Fe, how many elements present towards left hand side or reactant side and how many towards the right hand side ಅಂದ್ರೆ product side ಎಷ್ಟಿದೆ ಅಂತ ನೋಡೋಣ. So towards left hand side we see only single one atom of ಈಗ ಏನು ಇಲ್ಲ ಈ ಕಡೆ ಅಂದಾಗ ನಾವು ಒಂದೇ ಅನ್ಕೊಂತೀವಿ. ಸೊ ಇಲ್ಲಿ 1 Fe atom ಇದೆ, ಈ ಕಡೆ 3 Fe atom ಅಂದ್ರೆ ಐರನ್ನಿನ 3 atom ನಮಗೆ ರೈಟ್ ಸೈಡ್ ಕಾಣಿಸ್ತಾ ಇದೆ. ಮತ್ತೆ ಆಕ್ಸಿಜನ್ ಬಂದಾಗ ಈ ಕಡೆ we see only 1 atom of oxygen, but here there will be 4 atom of oxygen is there. Whereas towards the left hand side we see 2 atom of hydrogen, while towards the right hand side ಸಹ 2 atom of hydrogen ಇದೆ. ಈಗ ನೋಡಿದ್ರೆ ಇದು ಇಂಬ್ಯಾಲೆನ್ಸ್ ಆಗಿದೆ. ಫಸ್ಟ್ ನಾವು ಮೆಟಲ್ ಅನ್ನೇ ಬ್ಯಾಲೆನ್ಸ್ ಮಾಡೋಣ, ಐರನ್ ಬ್ಯಾಲೆನ್ಸ್ ಮಾಡೋಣ. ಐರನ್ ಈ ಕಡೆ ಎಷ್ಟಿದೆ? Fe3 ಇದೆ. ನಾನು ಇದನ್ನ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ? Fe3 ಆಗುತ್ತೆ. ಆವಾಗ ಇದು ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಐ ವಿಲ್ ಮೂವ್ ಟುವರ್ಡ್ಸ್ ಆಕ್ಸಿಜನ್. ಯಾಕಂದ್ರೆ ಆಕ್ಸಿಜನ್ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ 1 ಇದೆ, ಈ ಕಡೆ 4 ಇದೆ. ಟು ಬ್ಯಾಲೆನ್ಸ್ ದಿಸ್ ಐ ವಿಲ್ ಮಲ್ಟಿಪ್ಲೈ ಇಟ್ ವಿತ್ 4. ಸೊ ಇದನ್ನ ನಾನು 4 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ? ನನಗೆ ಆಕ್ಸಿಜನ್ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ while balancing the oxygen I will unbalance the hydrogen present towards the left hand side and as well as the right hand side. So to balance this ಎಷ್ಟಾಗಿದೆ? ಈಗ 4 ಆಕ್ಸಿಜನ್ ಈ ಕಡೆ ಕರೆಕ್ಟ್ ಆಗಿದೆ, ಈ ಕಡೆ 4 ಆಕ್ಸಿಜನ್ ಸರಿ ಇದೆ. ಈಗ ಹೈಡ್ರೋಜನ್ ಎಷ್ಟಾಗಿದೆ? 4 to 8. ಹೈಡ್ರೋಜನ್ ಎಷ್ಟಾಗ್ಬಿಡುತ್ತೆ ಇಲ್ಲಿ? 4 to 8 ಹೈಡ್ರೋಜನ್ ಆಟಮ್ ಆಗಿದೆ. ಆದ್ರೆ ಈ ಕಡೆ ಎಷ್ಟಿದೆ? ಓನ್ಲಿ 2 ಹೈಡ್ರೋಜನ್ ಆಟಮ್ ಇದೆ. ಸೊ ಇಫ್ ಈ 8 ಹೈಡ್ರೋಜನ್ ಅನ್ನ ನಾನು ಮೇಂಟೈನ್ ಮಾಡಕ್ಕೆ ಅಗೇನ್ ಐ ವಿಲ್ ಮಲ್ಟಿಪ್ಲೈ ದಿಸ್ ವಿತ್ 4. ಸೊ ಇಲ್ಲಿ 2 into 4 ಅವಾಗ ಬೋತ್ ಸೈಡ್ ಏನಾಗುತ್ತೆ? ಬ್ಯಾಲೆನ್ಸಿಂಗ್ ಕರೆಕ್ಟ್ ಆಗುತ್ತೆ. ಈ ರೀತಿ ನಾವು ಬ್ಯಾಲೆನ್ಸಿಂಗ್ ಅನ್ನ ಮಾಡಬಹುದು. ಸೊ ಟೇಕಿಂಗ್ ನಂಬರ್ ಆಫ್ ಎಕ್ಸಾಂಪಲ್ at home you should try balancing of chemical equation. In the next videos we will learn about the types of chemical reaction. So please watching the video. Thank you.